ನಿಮ್ಮೆಲ್ಲರಿಗೂ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇದು ಮಾವಿನ ಹಣ್ಣಿನ ಕಾಲ. ಈ ಕಾಲದಲ್ಲಿ ಸುಡುವ ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಏನಾದರೂ ತಣ್ಣಗೆ ಕುಡಿಬೇಕು ಅನಿಸುತ್ತೆ ಅಲ್ವಾ? ಅದರಲ್ಲೂ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮ್ಯಾಂಗೋ ಜ್ಯೂಸ್ ಕುಡಿದೇ ಇದ್ದರೆ ಹೇಗೆ? ಅದಕ್ಕೆ ಇವತ್ತು ನಾನು ಮ್ಯಾಂಗೋ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೇನೆ. ಸಮ್ಟೈಮ್ಸ್ ಮಾವಿನ ಹಣ್ಣು ನಮ್ಮ ಕಣ್ಣೆದುರಿಗೆ ಇದ್ದರೂ ಕೂಡ ಅದನ್ನು ಹೆಚ್ಚಿಕೊಂಡು ತಿನ್ನುವಷ್ಟು ತಾಳ್ಮೆ ಸಮಯ ನಮಗೆ ಇರೋದಿಲ್ಲ. ಆ ಸಂದರ್ಭದಲ್ಲಿ ಜ್ಯೂಸನ್ನು ಮಾಡಿಕೊಂಡು ಕುಡಿಬೋದು. ಹಾಗಾಗಿ ಸಖತ್ ಟೇಸ್ಟಿಯಾದ ಹೆಲ್ದಿಯಾದ ಮ್ಯಾಂಗೋ ಜ್ಯೂಸ್ ಹೇಗೆ ಮಾಡೋದು ಎಂಬುದನ್ನು ತೋರಿಸ್ತಾ ಇದ್ದೇನೆ. ಬನ್ನಿ ನೋಡೋಣ. ಮ್ಯಾಂಗೋ ಜ್ಯೂಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೊದಲನೇದಾಗಿ ನಾನಿಲ್ಲಿ 2 ಬಾದಾಮಿ ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದೇನೆ, ಹಾಗೂ ಅರ್ಧ ಕಪ್ಪು ಸಕ್ಕರೆ ಮತ್ತು 3/4 ಕಪ್ಪು ಹಾಲನ್ನು ತೆಗೆದುಕೊಂಡಿದ್ದೇನೆ. ಕೋಲ್ಡ್ ಮಿಲ್ಕ್ ಇದು. ಮೊದಲಿಗೆ ಮ್ಯಾಂಗೋ ಜ್ಯೂಸನ್ನು ಮಾಡಲು ನಾವು ನೀಟಾಗಿ ಸಿಪ್ಪೆಯನ್ನು ತೆಗೆದುಕೊಂಡ್ಬಿಟ್ಟು ಆ ಪಲ್ಪನ್ನು ತೆಗೆದುಕೋಬೇಕಾಗತ್ತೆ. ಮೊದಲಿಗೆ ಮೇಲಿನ ತೊಟ್ಟಿನ ಭಾಗವನ್ನು ನೀಟಾಗಿ ನಾನು ಕಟ್ ಮಾಡ್ಕೊಳ್ತೇನೆ. ನಂತರ ಸಿಪ್ಪೆಯನ್ನು ಚೆನ್ನಾಗಿ ಹಣ್ಣಾಗಿದೆ ಅಲ್ವಾ, ಹಾಗಾಗಿ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ. ಈ ರೀತಿಯಾಗಿ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ. ಇದರಿಂದ ವೇಸ್ಟ್ ಆಗೋದಿಲ್ಲ ಹಣ್ಣು. ಹಾಗಾಗಿ ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಅಂತಲೇ ಕರೆಯಲಾಗುತ್ತೆ. ಭಾರತದ ರಾಷ್ಟ್ರೀಯ ಹಣ್ಣಾಗಿ ಮಾವಿನ ಹಣ್ಣನ್ನು ನಾವು ನೋಡ್ಬೋದು. ಅತಿ ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಈ ಹಣ್ಣು ಎಲ್ಲ ಸೀಸನ್ನಲ್ಲೂ ಸಿಗೋದಿಲ್ಲ, ಕೇವಲ ಬೇಸಿಗೆ ಕಾಲದಲ್ಲಿ ಮಾತ್ರ ನಮಗೆ ದೊರೆಯುತ್ತೆ. ಮಾವಿನ ಹಣ್ಣು ಬಹುತೇಕ ಎಲ್ಲರಿಗೂ ಇಷ್ಟ ಆಗುವಂತಹ ಹಣ್ಣು. ಈ ಹಣ್ಣಿನ ಸೇವನೆಯಿಂದ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳನ್ನು ಪಡ್ಕೋಬಹುದು. ಇದು ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ, ಗರ್ಭಿಣಿಯರಿಗೆ ಹೆಚ್ಚಿನ ಕಬ್ಬಿಣಾಂಶವನ್ನು ಒದಗಿಸುತ್ತೆ, ಚರ್ಮವನ್ನು ಶುದ್ಧೀಕರಿಸುತ್ತೆ. ಇದರಲ್ಲಿ ಪ್ರತಿಶತ 76% ವಿಟಮಿನ್ ಸಿ ಇದ್ದು 9% ತಾಮ್ರ ಇರುತ್ತೆ. ದಿನವಿಡೀ ಚಟುವಟಿಕೆಯಿಂದ ಇರಲು ಈ ಹಣ್ಣಿನ ಸೇವನೆ ಸಹಕರಿಸುತ್ತೆ. ಎಲ್ಲ ಹಣ್ಣುಗಳು ಸಿಹಿ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಕೆಲವು ತುಂಬ ಸಿಹಿ ಇದ್ದರೆ ಕೆಲವು ಕೊಂಚ ಹುಳಿ ಇರುತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಪ್ರಿಯವಾದಂತಹ ಮಾವಿನ ಹಣ್ಣು ಅಂದರೆ ಬಾದಾಮ್ ಹಾಗೂ ತೋತಾಪುರಿ. 1000ಕ್ಕೂ ಅಧಿಕ ಬಗೆಯ ಮಾವಿನ ತಳಿಗಳನ್ನು ವಿಶ್ವದಲ್ಲಿ ನಾವು ನೋಡ್ಬೋದು. ಹಾಗಾಗಿ ಅಧಿಕ ಪ್ರಮಾಣದಲ್ಲಿ ವಿಶ್ವದಾದ್ಯಂತ ಬಳಸುವಂತಹ ಹಣ್ಣು ಅಂದರೆ ಮ್ಯಾಂಗೋ. ವಿಟಮಿನ್ಸ್ಗಳು ಅಧಿಕ ಪ್ರಮಾಣದಲ್ಲಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಕಣ್ಣಿಗೂ ಕೂಡ ಉತ್ತಮ ಆರೋಗ್ಯವನ್ನು ನೀಡುತ್ತೆ. ಟೋಟಲಿ ಹೇಳಬೇಕು ಅಂದರೆ ಅದಕ್ಕೆ ಇದಕ್ಕೆ ಅಂತ ಅಲ್ಲ, ಇದನ್ನು ಸೇವನೆ ಮಾಡೋದ್ರಿಂದ ಪ್ರತಿಯೊಂದು ಪ್ರಯೋಜನ ಆರೋಗ್ಯಕ್ಕೆ ಸಿಗುತ್ತೆ. ತುಂಬ ಸ್ಟೈಲಿಶ್ ಆಗಿ ನಾನೇನು ಕಟ್ ಮಾಡ್ತಾ ಇಲ್ಲ, ಬಿಕಾಸ್ ಮಾವಿನ ಹಣ್ಣಿನ ಒಂದೊಂದು ಹನಿನೂ ಕೂಡ ವೇಸ್ಟ್ ಮಾಡಬಾರ್ದು ಅನ್ನೋದು ನನ್ನ ತತ್ವ. ಏಕೆ ಅಂದರೆ 40-50 ರೂಪಾಯಿ ಇದ್ದಂತಹ ಮ್ಯಾಂಗೋದ ರೇಟು ಇವಾಗ 150-200 ರೂಪಾಯಿ ಇದೆ. ಹಾಗಾಗಿ ಪ್ರತಿಯೊಂದು ಆಹಾರನೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ಆಹಾರ ದೇಹಕ್ಕೆ ಬಹಳ ಮುಖ್ಯ. ಇನ್ನಾದರೂ ನಾವು ಆಹಾರವನ್ನು ವೇಸ್ಟ್ ಮಾಡೋದನ್ನು ನಿಲ್ಲಿಸೋಣ. ಹಾಗಾಗಿ ನಾನು ಈ ರೀತಿಯಾಗಿ ಚೆನ್ನಾಗಿ ಸ್ಕ್ವೀಸ್ ಮಾಡಿಬಿಟ್ಟು ಹಣ್ಣಿನ ರಸವನ್ನು ತೆಗೆದುಕೊಳ್ತಾ ಇದ್ದೇನೆ. ಒಂದು 4-5 ಬಾರಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಸ್ಕ್ವೀಸ್ ಮಾಡಿದರೆ ಹಣ್ಣಿನ ರಸ ಹೊರಗಡೆ ಬರುತ್ತೆ. ನಾವು ಶೇಖರಣೆ ಮಾಡುವಾಗ ಬಳಸ್ತೀವಲ್ಲ, ಅದೇ ಮೆಥಡನ್ನು ಬಳಸಿಬಿಟ್ಟು ನಾನು ಹಣ್ಣಿನ ಜ್ಯೂಸನ್ನು ಹೊರಗಡೆ ತೆಗೆದುಕೊಳ್ತಾ ಇದ್ದೇನೆ. ನಂತರ ಒಂದು ಮಿಕ್ಸರ್ ಜಾರನ್ನು ತೆಗೆದುಕೊಂಡ್ಬಿಟ್ಟು ನಾವೇನು ಹಣ್ಣಿನ ರಸವನ್ನು ತೆಗೆದುಕೊಂಡಿದ್ವಿ ಅದನ್ನು ಹಾಕ್ತಾ ಇದ್ದೇನೆ. ಜೊತೆಗೆ ಅರ್ಧ ಕಪ್ಪು ಸಕ್ಕರೆ ಹಾಗೂ 3/4 ಕಪ್ಪು ಚಿಲ್ಡ್ ಮಿಲ್ಕನ್ನು ಹಾಕಿದ್ದೇನೆ. ನಮಗೆ ಐಸ್ ಕ್ಯೂಬ್ಸ್ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇ ಗ್ರೈಂಡ್ ಮಾಡ್ಕೋಬಹುದು. ನಾನಿಲ್ಲಿ ಐಸ್ ಕ್ಯೂಬ್ಸ್ಗಳನ್ನು ಹಾಕಿದ್ದೇನೆ, ಏಕೆಂದರೆ ತಣ್ಣಗಿದ್ದರೆ ಕುಡಿಯೋಕ್ಕೆ ಒಂದು ಮಜಾ ಬರುತ್ತೆ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ
ಸಖತ್ ಟೇಸ್ಟಿಯಾದ ಮತ್ತು ಹೆಲ್ದಿಯಾದಂತಹ ಮ್ಯಾಂಗೋ ಜ್ಯೂಸ್ ರೆಡಿಯಾಗುತ್ತೆ. ಈ ಮೆಥಡನ್ನು ಯೂಸ್ ಮಾಡಿಬಿಟ್ಟು ನಾವು ಯಾವಾಗ ಬೇಕಾದರೂ ಕೂಡ ತುಂಬ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಮ್ಯಾಂಗೋ ಜ್ಯೂಸನ್ನು ಮಾಡ್ಕೋಬಹುದು. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ದಾವಣಗೆರೆಯಲ್ಲಿ ರಮಣ್ಕೋ ಸರ್ಕಲಲ್ಲಿ ರಸವಂತಿ ಇದೆಯಲ್ಲ, ಅಲ್ಲಿ ಮ್ಯಾಂಗೋ ಜ್ಯೂಸ್ ಕುಡಿದವರಿಗೆ ಖಂಡಿತ ಗೊತ್ತಿರುತ್ತೆ. ಟೇಸ್ಟು ಸೇಮ್ ಅದೇ ಟೇಸ್ಟ್ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಈ ನಡುವೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ನೀಡಿ. ಮುಂದಿನ ವಿಡಿಯೋ ಮಾಡಲು ನನಗೆ ಪ್ರೋತ್ಸಾಹ ದೊರೆಯುತ್ತೆ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಮನಪೂರ್ವಕ ಧನ್ಯವಾದಗಳು.